ನಾನು ಈಗ ಟ್ಯಾಕ್ಟ್ರಿ ತೊಗೊಂಡು 2 ತಿಂಗಳಾತಷ್ಟೇ. ಅದು ನಾನು ಯಾವಾಗಲೂ ಹುಟ್ಟುತ್ತಲೇನ ರೈತನ ಮಗನ. ಆದ್ರೆ ನನಗೆ ಹೆಚ್ಚಿಗೆ ಪ್ರೀತಿ ಇರೋದಂದ್ರೆ ಮಹೇಂದ್ರ ತೊಗೋಬೇಕನ್ನೋದ ಒಂದು ನನ್ನ ತಲೆಯಾಗ 40 ವರ್ಷಲಿದ್ದಾನೆ. ಆದ್ರೆ ಈಗ ನನಗೆ ಟ್ಯಾಕ್ಟ್ರಿ ಬಂತು. ಎಷ್ಟು ನನಗೆ ಮನೆಗೆ ಮಹಾಲಕ್ಷ್ಮಿ ಬಂದಾಗೈತಿ. ಮಹೇಂದ್ರ ಅಂದ್ರೆ ನಾನು 40 ವರ್ಷಲಿದ್ದಾನೆ ತೊಗೋಬೇಕಂತಿದ್ದೆ. ಆದ್ರೆ ನನಗೆ ಮಹೇಂದ್ರ ಗಾಡಿ ತೊಗೊಂಡಿಂದ ಮೊನ್ನೆ ಹೊಸದು Porsche 5 ತೊಗೊಂಡಿನಿ. ನನಗೆ ಅವತ್ತಲಿದ್ದ ಒಂಥರ ತಾಯಿ ಬಂದಾಗಾತು, ಮಹಾಲಕ್ಷ್ಮಿ ಬಂದಾಗಾಯಿತು. ಆದ್ರೆ ಖುಷಿ ಅನಿಸೈತಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಹೇಂದ್ರ ಟ್ಯಾಕ್ಟ್ರಿ ಅಂದರೆ ನಿಮಗೆಲ್ಲ ಆಗಲೇ ಗೊತ್ತಿರ್ಬೋದು. ನಾವು ಇವತ್ತು ಗಂಡಮೆಟ್ಟಿನ ನಾಡು ಹುಬ್ಬಳ್ಳಿಯಲ್ಲಿ ಲಾಂಚ್ ಆಯಿತು. ಸುಮಾರು 75 ದಿನಗಳ ಹಿಂದ್ಗಡೆ ಇವತ್ತು ನಾನು ಗದಗ ಪಟ್ಟಣಕ್ಕೆ ಬಂದೀನಿ. ಯಾಕೆ ಗದಗ ಪಟ್ಟಣದಾಗ ಬಂದೀನಿ? ಇವತ್ತು ಗದಗ ಪಟ್ಟಣದ ಒಂದು ಟ್ಯಾಕ್ಟ್ರಿ ಶೋರೂಮ್ ಹತ್ರ ಮಹೇಂದ್ರ ಟ್ಯಾಕ್ಟ್ರಿ ಏನು ಅವತ್ತು ಲಾಂಚ್ ಆಗಿತ್ತು. ಇವತ್ತು ಅದೇ ಲಾಂಚ್ ಆದ ಸುಮಾರು 1000 ಟ್ಯಾಕ್ಟ್ರಿ ಮಾರಾಟ ಅದಕ್ಕೆ ಇವತ್ತೊಂದು ಸೆಲೆಬ್ರೇಟ್ ಮಾಡ್ತೀವಿ. ಆ ಸೆಲೆಬ್ರೇಟ್ ಯಾವ ಥರ ಐತಿ ಮತ್ತು ಇಲ್ಲಿ ಯಾವ ಥರ ಇವೆಂಟ್ ಐತಿ ಅದನ್ನೆಲ್ಲ ನಾವು ನೋಡಬೇಕಪ್ಪ ಅಂತಂದ್ರೆ ಬರ್ರಿ ಒಳಗಡೆ ಹೋಗೋಣ, ನೋಡೋಣ. ವೆರಿ ಗುಡ್. ಇದಪ್ಪ ಎನರ್ಜಿ ಅಂದ್ರೆ ಗದಗ ಅಂದ್ರೇನೆ ಎನರ್ಜಿ ಅಂದ್ರೇನೆ ಗದಗ. ಸೊ ಇವಾಗ ಈ ಕಾರ್ಯಕ್ರಮದ ಉದ್ದೇಶ ಏನಂತ ಎಲ್ರಿಗೂ ಈಗಾಗಲೇ ಅರ್ಥ ಆಗಿದೆ. ಏನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲಿನೇ ಏನ್ ಈಗ ಹೊಸ ಟ್ರ್ಯಾಕ್ಟರ್ ಲಾಂಚ್ ಮಾಡಿದ್ವಲ್ಲ, ನಮ್ಮ ಕರ್ನಾಟಕ ಮೊದಲನೇ ಸ್ಟೇಟ್. 75 ದಿನದಲ್ಲಿ 1000ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಸೇಲ್ ಆಗಿದೆ. ಅದರಲ್ಲೂ ಕೂಡ ಗದಗ ಡಿಸ್ಟ್ರಿಕ್ಟ್ ಅಲ್ಲಿ ಕೇವಲ 2 ತಿಂಗಳಲ್ಲಿ, ಅದೇ ಇದೆ 75 ದಿವಸದಲ್ಲಿ ನಾವು 35 ಟ್ರ್ಯಾಕ್ಟರ್ನ ಸೇಲ್ ಮಾಡಿದ್ದೀವಿ. ಅದಕ್ಕೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತಪ್ಪ ಅಂತಂದ್ರೆ ನಿಮ್ಮೆಲ್ಲರ ನಂಬಿಕೆ, ವಿಶ್ವಾಸ ನಮ್ಮ ಮಹೀಂದ್ರ ಪ್ರಾಡಕ್ಟ್ ಮೇಲೆ ಏನಿದೆ, ಅಥವಾ ಶ್ರೀ ಪ್ರಕಾಶ್ ಮೋಟಾರ್ಸ್ ಗದಗ ಇವ್ರು ನಿಮ್ಗೆ ಯಾವ ರೀತಿ ಸರ್ವಿಸ್ ಕೊಡ್ತಾರೆ, ಆ ಡೀಲರ್ ಮೇಲಿರುವಂತ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಈ ಒಂದು ಮೈಲಿಗಲ್ಲನ್ನ ಮುಟ್ಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿ ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ಈ ಟ್ರ್ಯಾಕ್ಟರ್ ಏನ್ ನಾವು ಲಾಂಚ್ ಸೆಲೆಬ್ರೇಷನ್ ಮಾಡ್ತಾ ಇದೀವಲ್ಲ, 75 ದಿವಸದಲ್ಲಿ 1000 ಟ್ರ್ಯಾಕ್ಟರ್ ಸೇಲ್ ಮಾಡಿದೀವಿ ಅಂತ ಹೇಳಿ ಒಂದು ಚಿಕ್ಕ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಮೂಲಕ ನಿಮ್ಮೆಲ್ಲರ ಜೊತೆನೂ ಮಾಡ್ತೀವಿ ನಾವು. ಅದ್ರ ಜೊತೆಗೆ ಫಸ್ಟಿಗೆ ಲಾಂಚ್ ಆದಾಗ ನಿಮ್ಗೆ 4 ಟ್ರ್ಯಾಕ್ಟರ್ ಲಾಂಚ್ ಮಾಡಿದ್ವಿ. 475 42 HP, 575 MS 45 HP, 575 DI 47 HP, 585 DI 50 HP. ಅದೆಲ್ಲ ಏನಿತ್ತು ಸೆಂಟರ್ ಶಿಫ್ಟ್ ಇತ್ತು. ಕೆಲವು ಜನ ರೈತರು ಬಂದು ಮೇಡಮ್ ಇದರಲ್ಲಿ ಟ್ರ್ಯಾಕ್ಟರ್ ಚೆನ್ನಾಗಿದೆ, ಸ್ವಲ್ಪ ಸೈಡ್ ಶಿಫ್ಟ್ ಇನ್ನೊಂದು ಸಿಕ್ಕರೆ ಇನ್ನೂ ಚೆನ್ನಾಗುತ್ತೆ ಅಂತ ಕೇಳಿದ್ರು. ಸೊ ನಿಮ್ಮ ಒಂದು ಕೋರಿಕೆ ಮೂಲಕ ನಾವು ಇವಾಗ ಅದು ಕೂಡ ತರಿಸಿದೀವಿ. ಇವಾಗ ಏನು ಮುಂದೆ ಟ್ರ್ಯಾಕ್ಟರ್ ನಿಂತಿದೆ ನೋಡಿ 585, ಇದು ಸೈಡ್ ಶಿಫ್ಟ್ ಟ್ರ್ಯಾಕ್ಟರ್. ಪ್ರತಿಯೊಬ್ಬ ರೈತರಿಗೂ ಯಾವ್ಯಾವ ರೀತಿ ಅಪ್ಲಿಕೇಶನ್ಗೆ ಎಷ್ಟು ಅನುಕೂಲವಾಗಿ ಏನ್ ಬೇಕು ಅದ್ರ ಪ್ರಕಾರ ನಾವು ಪ್ರತಿಯೊಂದನ್ನು ಸೈಡ್ ಶಿಫ್ಟ್ ಆದವರಿಗೆ ಸೈಡ್ ಶಿಫ್ಟ್, ಸೆಂಟರ್ ಅನ್ನೋರಿಗೆ ಸೆಂಟರ್, ಸೊ ಎಲ್ಲಾ ಭಾಗದ ರೈತರಿಗೂ ಅನುಕೂಲವಾಗಿ ಅಂತೇಳಿ ಇದನ್ನು ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಇದೊಂದು ಚಿಕ್ಕ ಸೆಲೆಬ್ರೇಷನ್ ನಿಮ್ಮೆಲ್ಲರ ಜೊತೆ ಕೇಕ್ ಕಟ್ಟಿಂಗ್ ಮೂಲಕ ನಾವು ಇದು ಸೆಲೆಬ್ರೇಟ್ ಮಾಡೋಣ. ಹೊಸ ಮಹೇಂದ್ರ ಏನು ನಮ್ಮ HR ಸಿರೀಸ್ ಬಿಡುಗಡೆಯಾಗಿ 75 ದಿನಗಳ ಒಳಗೆ 1000ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳನ್ನು ಈಗಾಗಲೇ ವಿತರಣೆ ಮಾಡಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಂದು ದೇಶದ ನಂಬರ್ 1 ಆಗಲಿಕ್ಕೆ ಕಾರಣ ನಮ್ಮ ಹೊಸ ಸಿರೀಸನ್ನು ನಾವು ಕರ್ನಾಟಕದೊಳಗೆ 1000ಕ್ಕೂ ಹೆಚ್ಚು ಟ್ರ್ಯಾಕ್ಟರನ್ನು ನಾವು ವಿತರಣೆ ಮಾಡಿದ್ದೀವಿ. ಅದು ಗದಗ ಜಿಲ್ಲೆಯಲ್ಲಿ 35 ಟ್ರ್ಯಾಕ್ಟರ್ಗಳನ್ನು ನಾವು ಹೊಸ ಸಿರೀಸನ್ನು ವಿತರಣೆ ಮಾಡಿದ್ದೀವಿ. ಇದು ಕಾರಣ ನಮ್ಮ ರೈತರಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ನಮಸ್ಕಾರಗಳು. ಮತ್ತು ನಮ್ಮ ಪ್ರಕಾಶನವರು ಮಹೇಂದ್ರ ಕಂಪ್ನಿ ಎಲ್ಲರಿಗೂ ನಮಸ್ಕಾರ. ನಾನು ಈಗ ಟ್ಯಾಕ್ಟ್ರಿ ತೊಗೊಂಡು 2 ತಿಂಗಳಾತಷ್ಟೇ. ಅದು ನಾನು ಯಾವಾಗಲೂ ಹುಟ್ಟುತ್ತಲೇನ ರೈತನ ಮಗನ. ಆದ್ರೆ ನನಗೆ ಹೆಚ್ಚಿಗೆ ಪ್ರೀತಿ ಇರೋದಂದ್ರೆ ಮಹೇಂದ್ರ ತೊಗೋಬೇಕನ್ನೋದ ಒಂದು ನನ್ನ ತಲೆಯಾಗ 40 ವರ್ಷಲಿದ್ದಾನೆ. ಆದ್ರೆ ಈಗ ನನಗೆ ಟ್ಯಾಕ್ಟ್ರಿ ಬಂತು. ಎಷ್ಟು ನನಗೆ ಮನೆಗೆ ಮಹಾಲಕ್ಷ್ಮಿ ಬಂದಾಗೈತಿ. ಮಹೇಂದ್ರ ಅಂದ್ರೆ ನಾನು 40 ವರ್ಷಲಿದ್ದಾನೆ ತೊಗೋಬೇಕಂತಿದ್ದೆ. ಆದ್ರೆ ನನಗೆ ಮಹೇಂದ್ರ ಗಾಡಿ ತೊಗೊಂಡಿಂದ ಮೊನ್ನೆ ಹೊಸದು Porsche
5 ತೊಗೊಂಡಿನಿ. ಹಂಗೆ ಅವತ್ತಿದ್ದ ಒಂಥರ ತಾಯಿ ಬಂದಾಗಾತು, ಮಹಾಲಕ್ಷ್ಮಿ ಬಂದಾಗಾಯಿತು. ಆದ್ರೆ ಖುಷಿ ಅನಿಸೈತಿ. ಇನ್ನಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದಕ್ಕೆ ಈ ಟ್ರ್ಯಾಕ್ಟ್ರ್ ಒಂದು ದೊಡ್ಡ ಉದಾಹರಣೆ. ಅದರಲ್ಲಿ ಈಗ ನೀವು ಹಳೆ ಟ್ರ್ಯಾಕ್ಟರ್ ಎಲ್ಲ ಯೂಸ್ ಮಾಡಿದ್ದೀರ, ಕಾಲ ತಕ್ಕಂಗೆ ಬದಲಾಗಬೇಕಲ್ಲ, ನಿಮಗೂ ಅನುಕೂಲ ಆಗಬೇಕು. ನೀವು ಎಷ್ಟು ನಂಬಿಕೆಯಿಂದ ಬಳಸ್ತಿರಲ್ಲ ಗಾಡಿನ, ಅದಕ್ಕೆ ತಕ್ಕಂಗೆ ಗಾಡಿನೂ ಇರಬೇಕು. ಹಾಗಾಗಿ ಕಂಪನಿಯಲ್ಲಿ ಏನು ಮಾಡಿದ್ದಾರೆ, ಈಗ ಎಲ್ಲ ಚೇಂಜಸ್ ಮಾಡಿದ್ದಾರೆ ಭಾಳಷ್ಟು. ಈಗ ಇದನ್ನೆಲ್ಲ ತಾವು ಮುಟ್ಟು ನೋಡಿದರೆ ನಿಮಗೂ ಇದ್ರ ಬಗ್ಗೆ ಗೊತ್ತಾಗತ್ತೆ. ಎರಡು ಇಟ್ಕೊಂಡು ನೋಡಿ. ಲೋವರ್ ಲಿಂಕ್ ಇದೆಯಲ್ಲ, ನಿಮ್ಗೆ ಇದು ಲೋವರ್ ಲಿಂಕ್ ಯಾವುದು, PTO ಯಾವುದು ಅಂತೆಲ್ಲ ಹೇಳೋ ಅವಶ್ಯಕತೆ ಇಲ್ಲಲ್ಲ, ನಿಮಗೆ ಎಲ್ಲ ಗೊತ್ತಿದೆ. ಯಾಕಂದರೆ ನಿಮ್ಮಿಂದನೇ ನಾವು ಕಲ್ತಿರೋದು ಅಲ್ವಾ. ಈಗ ಇದನ್ನು ನೋಡಿ, ಕೈಯಲ್ಲಿ ಮುಟ್ಟು ನೋಡಿ, ಇದು ತಿಳಿಯುತ್ತೆ. ಈಗ ದಪ್ಪ ಮಾಡಿದ್ದಾರೆ, ಹಂಗಂದರೆ ಲಿಫ್ಟ್ ಕೆಪಾಸಿಟಿ ಹೆಚ್ಚಿಗೆ ಮಾಡಿದ್ದಾರೆ. 1500ರಿಂದ ಹಿಡಿದು 2000 ಮಾಡಾಯ್ತು. ಅದನ್ನು ತಾಕತ್ ಬೇಕಲ್ಲ ನಮ್ಗೆ, ಲೋವರ್ ಲಿಂಕಲ್ಲೂ ಅದನ್ನು ಸಹಿಸ್ಕೊಳ್ಳೋ ಅಷ್ಟು. ಹಂಗಾಗಿ ಇದನ್ನು ದಪ್ಪ ಮಾಡಿದ್ದಾರೆ, ಸಿಂಗಲ್ ಪೀಸ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ, ಬೆಂಡ್ ಆಗಲ್ಲ, ಈಸಿ ಇರುತ್ತೆ ಯೂಸ್ ಮಾಡೋಕ್ಕೆ. ಇದು ಎಲ್ಲಿ ಬರುತ್ತೆ ಇದು ಆಯಿಲ್ ಸೀಲ್? ಆಯಿಲ್ ಸೀಲ್ ಹಾಂ, ಗಾಳಿಯಲ್ಲಿ ಬರೋದು ಆಯಿಲ್ ಬ್ರೇಕ್ ಅಲ್ಲ. ಆಯಿಲ್ ಬಂದು ಹೊರಗೆ ಬರಬಾರ್ದು ಅಂತೇಳಿ ಒಂದು ಆಯಿಲ್ ಸೀಲ್ ಕೊಡ್ತೀವಿ. ಈ ಆಯಿಲ್ ಸೀಲ್ ನೋಡಿ, ಅಂದರೆ ಹಳೆ ಕಾಲದಲ್ಲಿ ಕ್ಯಾಸೆಟ್ ಎಲ್ಲ ಇತ್ತಲ್ಲ, ಹಿಂಗೆ ತಿರುಗ್ತಾ ಇರತ್ತೆ ನೋಡಿರಿ, ಆ ಥರ ಇದು ಬಂದು ಗಾಳಿಯಲ್ಲಿ ಇರುತ್ತೆ. ಸೊ ಆಕ್ಸಿಲ್ ಇದ್ರ ಒಳಗೆ ತಿರುಗ್ತಾ ಇದ್ರೂ ಕೂಡ ಇದು ಡ್ಯಾಮೇಜ್ ಆಗೋಕ್ಕೆ ಸಾಧ್ಯತೆಗಳು ಇಲ್ಲೇ ಇಲ್ಲ. ಹಂಗಾಗಿ ಆಯಿಲ್ ಲೀಕೇಜ್ ಇರಲ್ಲ. ಒಂದು ಸ್ವಲ್ಪ ಹಿಂದೆ ಅರ್ಥ ಕೊಟ್ಟು ನೋಡಿ, ಇದು ನೋಡಿ PTO ಆಯಿಲ್ ಸೀಲ್ ಹಿಂದೆ ಇದೆಯಲ್ಲ, ಇದು ನಾರ್ಮಲ್ ಎಲ್ಲ ಗಾಡಿಗಳಲ್ಲೂ, ಬೇರೆ ಕಂಪನಿ ಗಾಡಿಗಳಲ್ಲಿ ನೋಡಿದ್ರೆ ಅಂದರೂ ಕೂಡ ಇದೇ ಆಯಿಲ್ ಸೀಲ್ ಸಿಗತ್ತೆ ನಿಮ್ಗೆ. ಈಗ ನಮ್ಮ ಕಡೆ ಏನು ಮಾಡಿದ್ದೀವಿ ಅಂದರೆ ಈ ಥರ ಆಯಿಲ್ ಸೀಲ್ ಕೊಡ್ತಾ ಇದ್ದೀವಿ. ಡಬಲ್ ಲಿಪ್ ಕೆಪಾಸಿಟಿ ಅಂದರೆ ಇದು PTO ಶಾಫ್ಟಿಂದು ಲೋಡ್ ಕೂಡ ತೊಗೊಳತ್ತೆ, ಪ್ಲಸ್ ಆಯಿಲ್ ಲೀಕೇಜ್ನ ಕೂಡ ತಡೀತದೆ. ಇದನ್ನು ಕಂಪನಿ ಅಕ್ಸೆಪ್ಟ್ ಮಾಡಿಕೊಂಡಿದೆ. ಹೌದು, ಈ ಥರ ಸಮಸ್ಯೆ ಇದೆ ಅಂಥೇಳಿ. ಈ ಥರ ಸಮಸ್ಯೆಗಳು ಹಳೆ ಗಾಡಿಯಲ್ಲಿದ್ದಂಥ ಸಮಸ್ಯೆಗಳು ಬಂದು ಹೊಸ ಸೀರೀಸಲ್ಲಿ ಬರಬಾರ್ದು ಅಂಥೇಳಿ ಅದನ್ನು ಅಪ್ಗ್ರೇಡ್ ಮಾಡಿರೋಂಥದ್ದು ಇಲ್ಲಿ ನಿಮ್ಮ ಕಣ್ಮುಂದೆನೇ ಇದೆ ಪ್ರತಿಯೊಂದು ವಿಷಯನೂ. ಇದು ನೋಡಿ, ಇದು ವೀಲ್ ಬೋಲ್ಟ್ಗಳು ಕಾಣ್ತಾ ಇದೆ. ಏನು ಚೇಂಜ್ ಇದೆ? ಉದ್ದನೂ ಇದೆ. ಇದರದ್ದು ಅಲಾಯ್ ಕೆಪಾಸಿಟಿ ಅಂತೀವಿ. ಹಂಗಂದರೆ ಇದರದ್ದು ತಾಕತ್ತು ಹೆಚ್ಚಿಗೆ ಇರುತ್ತೆ. ಹಳೆ ಗಾಡಿಗಿಂತ ಹಳೇದು ಯೂಸ್ ಮಾಡ್ತಿದ್ವಲ್ಲ, ಇದು ಬಂದು ಹಳೇದು. ಇದು